ಇನ್ನು ಎಬೋಲಾ ಭೀತಿಯ ನಡುವೆ ಶೃಂಗಸಭೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಭಾರತ ಆಫ್ರಿಕಾ 4ನೇ ಶೃಂಗಸಭೆ ಮುಂದೂಡಿಕೆಯಾಗಿದೆ. ಕಾಂಗೋದಲ್ಲಿ ಎಬೋಲಾ ವೈರಸ್ ಉಲ್ಬಣ ಹಿನ್ನೆಲೆಯಲ್ಲಿ ಭಾರತ ಆಫ್ರಿಕಾ ನಡುವಿನ ಶೃಂಗಸಭೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಮೇ 28ರಿಂದ 31ರವರೆಗೆ ಶೃಂಗಸಭೆ ನಡೆಯಬೇಕಾಗಿತ್ತು. ನಮ್ಮಲ್ಲೇ ಭಾರತದಲ್ಲೇ ನವದೆಹಲಿಯಲ್ಲಿ ಈ ಶೃಂಗಸಭೆ ನಡೆಯಬೇಕಾಗಿತ್ತು. ಆದರೆ ಸದ್ಯ ಎಬೋಲಾ ಪ್ಯಾಂಡಮಿಕ್ ಇರುವಂತಹ ಕಾರಣಕ್ಕಾಗಿ, ಎಬೋಲಾಗೆ ಸಂಬಂಧಪಟ್ಟ ಹಾಗೆ ಆತಂಕದ ವಾತಾವರಣ ಜಗತ್ತಿನಲ್ಲಿರುವಂತಹ ಕಾರಣಕ್ಕಾಗಿ ಇಂಥದ್ದೊಂದು ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಇದೇ ತಿಂಗಳು ನಡೆಯಬೇಕಾಗಿದ್ದಂತಹ ಮೇ 28ರಿಂದ ಮೇ 31ರವರೆಗೆ ಶೃಂಗಸಭೆ ನಡೆಯಬೇಕಾಗಿತ್ತು. ಕಾಂಗೋ ಹಾಗೆ ಆಫ್ರಿಕಾ ಹಾಗೆ ಭಾರತದ ನಡುವೆ ನಡೆಯಬೇಕಾಗಿದ್ದಂತಹ ಶೃಂಗಸಭೆ, ಆ ಶೃಂಗಸಭೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಎಬೋಲಾ ಭೀತಿ ಹಿನ್ನೆಲೆಯಲ್ಲಿ. ವೈರಸ್ ಹಳೆಯದ್ದೇ, ಆದರೆ ಅದರ ವೇರಿಯಂಟ್ ಮಾತ್ರ ತುಂಬಾನೇ ಅಪಾಯಕಾರಿ. ಇಲ್ಲಿ ತನಕ 148 ಜನರ ಜೀವವನ್ನ ತೆಗೆದುಬಿಟ್ಟಿದೆ ಎಬೋಲಾ. ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ, ಪಕ್ಕದ ಉಗಾಂಡಾಗೂ ಕೂಡ ಹರಡಿದೆ. ವಿಶ್ವಸಂಸ್ಥೆ ಈಗಾಗಲೇ ಇದು ಗ್ಲೋಬಲ್ ಹೆಲ್ತ್ ಎಮರ್ಜೆನ್ಸಿಯ ಸಮಯ ಅಂತ ಹೇಳಿ ಘೋಷಣೆಯನ್ನ ಮಾಡಿದೆ. ಹಾಗಾಗಿ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಅಲರ್ಟ್ ಆಗಿದ್ದಾವೆ. ವಿಮಾನ ಪ್ರಯಾಣದ ಮೂಲಕವೇ ಈ ವೈರಸ್ ದೇಶಕ್ಕೆ ಎಂಟ್ರಿ ಆಗುವಂತಹ ಆತಂಕ ಇರೋದ್ರಿಂದ ದೇಶದಲ್ಲಿರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ಎಲ್ಲಾ ಕಡೆ ಹೆಚ್ಚಿನ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಕಾಂಗೋ, ಉಗಾಂಡಾ ಹಾಗೆಯೇ ಸೌತ್ ಸೂಡಾನ್ ರಾಷ್ಟ್ರಗಳಿಂದ ಬರ್ತಾ ಇರುವಂತಹ ಪ್ರಯಾಣಿಕರ ಮೇಲೆ ಹೆಚ್ಚಿನ ನಿಗಾನ ವಹಿಸಲಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.